8 ದಶಕಗಳಿಗೂ ಹಳೆಯ ಸಮಸ್ಯೆ. 90ರ ದಶಕದಲ್ಲಿ ಸಂಘರ್ಷದ ಸ್ವರೂಪವನ್ನ ಪಡೆದುಕೊಂಡ ಸಮಸ್ಯೆ. ಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆಯನ್ನ ಮಾಡಿ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡೇ ತೀರ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದ ಸಮಸ್ಯೆ. ಇನ್ನೇನು ಈ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದಕ್ಕೆ ಕಾನೂನಾತ್ಮಕ ಅವಕಾಶಗಳು ಸಿಕ್ತಿರೋ ಸಂದರ್ಭದಲ್ಲಿ ಮತ್ತೊಮ್ಮೆ ನೆರೆಯ ತಮಿಳುನಾಡು ಖ್ಯಾತೆ ತೆಗೆದಿದೆ. ಮಾತನಾಡ್ತಿರೋದು ಮೇಕೆದಾಟು ಯೋಜನೆಯ ಬಗ್ಗೆ. ಕರ್ನಾಟಕ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ದಪಡಿಸಿ ಕೇಂದ್ರ ಸರ್ಕಾರದಿಂದ ಹಾಗೆ ಸಂಬಂಧಪಟ್ಟ ಇಲಾಖೆಗಳಿಂದ ನಾವು ಅನುಮತಿಯನ್ನ ತಂದು ಈ ಯೋಜನೆಯನ್ನ ಅನುಷ್ಠಾನ ಮಾಡೇ ತೀರ್ತೀವಿ ಅನ್ನೋ ಸಂಕಲ್ಪ ತೊಟ್ಟಿರುವ ಹೊತ್ತಲ್ಲೇ ಅಧಿಕಾರ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ವಾಟರ್ ವಾರ್ ಅನ್ನ ಮತ್ತೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ವರ್ಸಸ್ ವಿಜಯ್ ಅನ್ನೋ ರೀತಿಯಲ್ಲಿ ಉದ್ಭವ ಆಗ್ತಾ ಇದೆಯಾ ಹೊಸದೊಂದು ಸಮಸ್ಯೆ. ತಮಿಳುನಾಡಿನಲ್ಲಿ ಇದೇ ಕಾಂಗ್ರೆಸ್ನ ಬಲದೊಂದಿಗೆ ರಚನೆ ಆಗಿರೋದಲ್ವಾ ವಿಜಯ್ ನೇತೃತ್ವದ ಸರ್ಕಾರ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಈ ಮೈತ್ರಿ ಅಥವಾ ದೋಸ್ತಿಯ ಪವರ್ ಅನ್ನ ಬಳಕೆ ಮಾಡಿಕೊಂಡು ದಳಪತಿ ತೆಗೆದಿರುವಂತಹ ಖ್ಯಾತಿಯನ್ನ ಕನ್ವಿನ್ಸ್ ಮಾಡುವ ಮೂಲಕ ಕಂಟ್ರೋಲ್ ಮಾಡಿ ಮೇಕೆದಾಟನ್ನ ಅನುಷ್ಠಾನ ಮಾಡ್ತಾರಾ? ಮಾಡೋ ನಿಟ್ಟಿನಲ್ಲಿರುವ ಸಮಸ್ಯೆಗಳು, ಸವಾಲುಗಳೇನು? ಈ ಬಗ್ಗೆ ಇವತ್ತಿನ ಮಹಾಭಾರತದಲ್ಲಿ ಚರ್ಚೆ ಮಾಡುವ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. Fine, thank you. Congratulations, you have created a history. But you should take everyone together. That is very important because youngsters' emotions will be very too high. Good luck, best wishes to you. ಹೇಳಿ ಕೇಳಿ ಕಾಂಗ್ರೆಸ್ ಮೈತ್ರಿ ಬಲದೊಂದಿಗೆ ತಮಿಳುನಾಡಿಗೆ ಸಿಎಂ ಆಗಿದ್ದಾರೆ ವಿಜಯ್. ಹಾಗಾಗಿ ಖುಷಿ ಖುಷಿಯಾಗಿ ವಿಶ್ ಮಾಡಿದ್ರು ನಮ್ಮ ಡಿಕೆ ಸಾಹೇಬ್ರು. ಮೈತ್ರಿ ಅಂದ ಮೇಲೆ ಅಂತಾರಾಜ್ಯ ಯಾವುದೇ ವಿಚಾರಗಳಾದ್ರೂ ಮಾತುಕತೆ ಸುಲಭ ಆಗಬೇಕು. ಆದ್ರೆ ಅದ್ಯಾಕೋ ಏನೋ ಕೇಸ್ ಇದೀಗ ಉಲ್ಟಾಗಿದೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಮತ್ತೆ ಮೇಕೆದಾಟು ಸಮರ ಮತ್ತೆ ಶುರುವಾಗಿದೆ. ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಮಾಡಿಯೇ ಸಿದ್ಧ ಎಂಬ ಹಠವನ್ನ ತೊಟ್ಟಿದ್ದಾರೆ. ಅತ್ತ ತಮಿಳುನಾಡಿನಲ್ಲಿ ವಿಜಯ್ ಖ್ಯಾತೆ ತೆಗಿತಾ ಇದ್ದಾರೆ. ಅಲ್ಲಿನ ಸಿಎಂ ವಿಜಯ್ ಜೊತೆಯಲ್ಲಿ ವಿರೋಧ ಪಕ್ಷವೂ ಕೂಡ ಸೇರಿಕೊಂಡು ಮೇಕೆದಾಟು ಯೋಜನೆಯನ್ನ ಮಾಡೋ ಹಾಗೆ ಇಲ್ಲ ಅಂತ ಕೂತಿ ಬಿಟ್ಟಿದ್ದಾರೆ ನೋಡಿ. ನೀವು ತಮಿಳುನಾಡನ್ನು ಕರೀರಿ, ನಾವು ಬರ್ತೀವಿ, ಕೂತ್ ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದೀವಿ. ಆಮೇಲೆ ಅವ್ರ ನೀರು ನಮಗೆ ಬೇಕಾಗಿಲ್ಲ. ನಮಗೆ ಎಷ್ಟು ಅಲೋಕೇಶನ್ ಆಗಿದೆ ಅಷ್ಟು ನಾವು ಬಳಸ್ಕೊಳ್ತೀವಿ. ಒಂದು ಬಕೆಟ್ ನೀರು ಕೂಡ ನಮ್ಗೆ ಜಾಸ್ತಿ ಬೇಕಾಗಿಲ್ಲ. ಅವ್ರಿಗೆ ಏನು ಅಲೋಕೇಶನ್ ಆಗಿದೆ ಅವ್ರು ಬಳಸ್ಕೊಳ್ಳಿ. ನಮ್ಗೆ ಅವ್ರ ನೀರು ನಮಗೆ ಬೇಕಾಗಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಕೇಂದ್ರಕ್ಕೆ ಹೇಳಿ ಅನುಮತಿ ತನ್ನಿ ಅಂತಿದ್ದ ಕಾಂಗ್ರೆಸ್ ಈಗ ಮೈತ್ರಿ ಜೊತೆ ಮಾತುಕತೆ ಮಾಡಬೇಕಾಗಿದೆ. ಸುಪ್ರೀಂ ಸಮ್ಮತಿ ಸಿಕ್ಕು ಹೊಸ ಡಿಪಿಆರ್ ಕೂಡ ಸಿದ್ಧವಾಗಿ ದಶಕಗಳ ಕನಸು ನನಸಾಗಬೇಕು ಅನ್ನೋ ಹೊತ್ತಿಗೆ ಕೈಪಾಳೆಯದ ಹೊಸ ದೋಸ್ತಿ ಮತ್ತದೇ ಹಳೆ ಖ್ಯಾತಿ ತೆಗಿತಾ ಇದೆ. ಇದನ್ನ ಡಿಕೆ ಶಿವಕುಮಾರ್ ಬಗೆಹರಿಸೋಕೆ ಇರೋ ಮಾರ್ಗವಾದ್ರೂ ಏನು? ಮತ್ತಿನ್ನೆಷ್ಟು ವಿಳಂಬವಾಗುತ್ತೆ ಈ ಯೋಜನೆ? ಈ ವಿಳಂಬದಿಂದ ತೆರುತ್ತಿರುವಂತಹ ಬೆಲೆಯಾದ್ರೂ ಏನು? ಬನ್ನಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ.